ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್. ದಯವಿಟ್ಟು ಚಾನೆಲ್‌ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ಈ ಒಂದು ನಂದಗೋಕುಲದ ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟಿಂಗ್‌ನಲ್ಲಿ ನಂದಕುಮಾರ್ ಅವರು ಮೀನಾಗೆ ಬಲ್ಗಾಲಿಟ್ಟು ಬಾಮ್ಮ ಅಂತ ಹೇಳಿದಾಗ, "ಮಾವ ನಿಮ್ ನನ್ನ ಹೆಸರು ಕರೆದ್ರಾ?" ಅಂತ ಮೀನಾ ಅಚ್ಚರಿಯಿಂದ ಕೇಳ್ತಾಳೆ. "ಹೌದಮ್ಮ, ನಾನೇ ಕದ್ದಿದ್ದು" ಅಂತ ನಂದಕುಮಾರ್ ಅವರು ಒಪ್ಕೊಳ್ತಾರೆ. ಮೀನಾಗೆ ಇನ್ನೂ ಖುಷಿ ಆಗುತ್ತೆ. "ಮಾವ ಇನ್ನೊಂದ್ಸಲಿ ನನ್ನ ಹೆಸರನ್ನ ಕರೀತೀರಾ ಪ್ಲೀಸ್" ಅಂತ ಹೇಳ್ತಾಳೆ. ಆಗ ನಂದಕುಮಾರ್ ಅವರು ಮೀನಾ ಅಂತ ಕರೀತಾರೆ. ಆಗ ಮೀನಾ ತುಂಬಾ ಖುಷಿ ಪಡ್ತಾಳೆ. ನಂದಕುಮಾರ್ ಅವರು ಹೇಳ್ದಂಗೆನೆ ಮೀನಾ ಹೆಸರನ್ನ ಮೀನಾ ಸೇರನ್ನ ಒದ್ದು ಕೇಶವ್ ಜೊತೆ ಬಲ್ಗಾಲಿಟ್ಟು ಮನೆಗೆ ಬರ್ತಾರೆ. ಈ ಟೈಮ್‌ನಲ್ಲೇ ಮೀನಾ ತಮ್ಮ ಮದ್ವೆ ಹೇಗೆಲ್ಲ ಆತುರದಲ್ಲಿ ನಡೀತು ಅಂತ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ನಂದ ಅವರು ಮೀನಾಳ ಹತ್ರ ಕ್ಷಮೆಯನ್ನ ಕೇಳ್ತಾರೆ. "ನನ್ನನ್ನ ಕ್ಷಮಿಸ್ಬಿಡು ಮೀನಾ. ನನ್ಗೂ ಸೊಸೆ ಹೇಗಿರ್ಬೇಕು ಅಂತ ಆಸೆಗಳಿರುತ್ತೆ ಅಲ್ವಾ? ನಿರೀಕ್ಷೆ ಇರುತ್ತೆ ಅಲ್ವಾ? ಕೇಶವ್ ನಿನ್ನನ್ನ ಮದ್ವೆ ಆದಾಗ ನನ್ ನಿರೀಕ್ಷ್ ನನ್ ನಿರಾಸೆಯಲ್ಲಿ ನನ್ ಮನ್ಸಿನ ಭಾವನೆಗಳೇ ಮುಚ್ಚಿ ಹೋಗಿದ್ವು. ನಿನ್ನನ್ನ ಒಪ್ಕೊಳ್ಳೋಕೆ ತಡ ಮಾಡ್ದೆ. ಬೇಜಾರ್ ಮಾಡ್ಕೋಬೇಡ" ಅಂತ ಹೇಳ್ತಾರೆ. ನಿನ್ ಒಳ್ಳೆತನ, ಲವಲವಿಕೆ, ಹೊಂದಾಣಿಕೆ, ಈ ಮನೆಯವ್ರ ಕಷ್ಟಕ್ಕೆ ಸ್ಪಂದಿಸಿದ ರೀತಿ, ಗಂಡನ್ ಮನೆಯವ್ರ ಮೇಲೆ ನೀನ್ ಇಟ್ಟಿರೋ ಪ್ರೀತಿ ಇದನ್ನೆಲ್ಲ ನೋಡಿ ನೀನ್ ನನ್ ನಿರೀಕ್ಷೆಗಿಂತನೂ ತುಂಬಾ ಇದೀಯ ಅನ್ನೋದು ಮನವರಿಕೆ ಆಯ್ತಮ್ಮ. ಪ್ರತಿಯೊಬ್ಬ ಅತ್ತೆ ಮಾವ ಬಯಸೋಂತ ಅದ್ಭುತ ಸೊಸೆ ನೀನು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಆಗ ಮೀನಾ ಖುಷಿಯಿಂದ ನಂದಕುಮಾರ್ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಮೀನಾ ತಮ್ಮ ಮನಸ್ಸಿನ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. "ಮಾವ, ನನ್ಗೆ ಈ ಒಂದು ಕ್ಷಣಕ್ಕೋಸ್ಕರ ಎಷ್ಟೊಂದ್ ದಿನ ಕಾಯ್ತಿದ್ದೆ ಗೊತ್ತಾ? ನಿಮ್ಮಂತ ಮಾವ, ನಿಮ್ಮಂತ ಅಪ್ಪ, ಗಂಡ ಯಾರೂ ಇರಲ್ಲ. ನಿಮ್ಮಂತ ಮಾವನ್ ಪಡ್ಯೋಕೆ ನಾನ್ ಪುಣ್ಯ ಮಾಡಿದೀನಿ" ಅಂತ ಹೇಳ್ತಾರೆ. ಆಗ ನಂದ ಅವರು ಖುಷಿಯಿಂದ ಮೀನಾ ತಲೆ ಸವರ್ತಾರೆ. "ಅಪ್ಪ, ಒಂದೇ ಒಂದ್ಸಲ ನಿಮ್ಮನ್ನ ತಪ್ಕೊಳ್ತೀನಿ" ಅಂತ ಕೇಶವ್ ಕೇಳ್ತಾನೆ. ಆಗ ನಂದಕುಮಾರ್ ಅವರು 2 ಕೈನೂ ಚಾಚ್ತಾರೆ. ಕೇಶವ ಮತ್ತೆ ಮೀನಾ ಇಬ್ರು ನಂದಕುಮಾರ್ ಅವ್ರನ್ನ ತಪ್ಕೊಳ್ತಾರೆ. ಮೂರೂ ಜನ ಖುಷಿಯಲ್ಲಿ ಕಣ್ಣೀರನ್ನ ಹಾಕ್ತಾರೆ. ಈ ಸುಂದರ ಇದಾರಲ್ಲ, ಈ ಸಂಭ್ರಮವನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಮೀನಾ, ಗಿರ್ಜಾ ಅವ್ರನ್ನ ತಕೊಂಡು, "ಅತ್ತೆ, ಅವತ್ ನೀವ್ ಹೇ ಅವತ್ ನೀವು ನನ್ ಮಾವ ಬೇಗ ಒಪ್ಕೊಳ್ತಾರೆ ಅಂದಿದ್ರಿ. ನಿಮ್ ನಾಲ್ಗೆಲಿ ಮಚ್ಚೆ ಇದೆ" ಅಂತ ಹೇಳ್ತಾರೆ. ಗಿರ್ಜಾ ಕೂಡ "ನನ್ ಬಂಗಾರ ನೀನು" ಅಂತ ಪ್ರೀತಿ ತೋರಿಸ್ತಾರೆ. ಮೀನವ ಮೀನಾ ಮತ್ತೆ ಕೇಶವ್ ನಂದಕುಮಾರ್ ಮತ್ತೆ ಗಿರ್ಜಾ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ನಂದಕುಮಾರ್ ಅವರು, "ಮೀನಾ, ಈ ಮನೆಗೆ ಗಿರಿಜಾ ಭಾಗ್ಯಲಕ್ಷ್ಮಿ ಆದ್ರೆ ನೀನು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಳಬಾರ್ದು, ನಿನ್ ಕಣ್ಣಲ್ಲಿ ನೀರ್ ಬರ್ಬಾರ್ದು" ಅಂತ ಪ್ರೀತಿಯಿಂದ ಹೇಳ್ತಾರೆ. ರೂಮ್‌ನಲ್ಲಿ ಕೇಶವ, ಮೀನಾ ಖುಷಿಯಿಂದ ಮಾತಾಡ್ತಿರ್ತಾರೆ. "ಇವತ್ತಾಗಿದ್ದು ಕನ್ಸಾ ನನ್ಸಾ ಗೊತ್ತಾಗ್ತಿಲ್ಲ ಕೇಶವ. ಮಾವ ನನ್ನ ಸೊಸೆ ಅಂತ ಒಪ್ಕೊಂಡ್ರು. ಜೀವನ ಸಾರ್ಥಕ ಆಯ್ತು ಅನ್ನಿಸ್ತಿದೆ" ಅಂತ ಮೀನಾ ಹೇಳ್ತಾರೆ. ಕೇಶವ ತಮ್ಮ ಖುಷಿಯನ್ನ ವ್ಯಾಪಾರಕ್ಕೆ ಹೋಲ್ಸಿ, ಕಸ್ಟಮರ್ ಒಂದ್ ವರ್ಷಕ್ಕೆ ಬೇಕಾಗಿರೋ ದಿನಸಿನೆಲ್ಲ ಒಂದೇ ಸಲ ತಗೊಂಡಾಗ ಎಷ್ಟು ಖುಷಿ ಆಗುತ್ತೋ, ಅದಕ್ಕಿಂತ ಡಬಲ್, ಟ್ರಿಪಲ್ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಮೀನಾ ಮೂಗಿಗೆ ಪಂಚ್ ಮಾಡಿ ಹೇಳ್ತಾರೆ, "ಮಾಧವಣ್ಣನ್ ಮದ್ವೆ ಮಾಧವಣ್ಣನ್ ಮದ್ವೆ ಮುರಿದ್ ಬಿದ್ದಿದ್ದಕ್ಕೆ ಆದ ಗಿಲ್ಟಿಂದಾಗಿ ನೆನ್ನೆ ತುಂಬಾನೇ ಕೋಪ ಬಂದಿತ್ತು. ಅದಕ್ಕೆ ಹಾಗೆಲ್ಲ ರೇಗಾಡ್ಬಿಟ್ಟೆ. ಕ್ಷಮ್ಸು" ಅಂತ ಕೇಶವ್ ಅವರು ಕೇಳ್ತಾರೆ. ಆಗ ಮೀನಾ ತಮಾಷೆಗೆ, "ಮತ್ತೇನಾದ್ರೂ ಹೀಗೆ ಮಾಡಿದ್ರೆ ಮಾವನೇ ವಿಚಾರಿಸ್ಕೋತಾರೆ. ಅವಾಗ್ ನಾನಂತೂ ನಮ್ ಮಾವನ್ ಪಾರ್ಟಿನೇ ಸೇರ್ಕೊಳ್ತೀನಿ" ಅಂತ ಹೇಳ್ತಾರೆ. "ಗಂಡನ್ ಪಾರ್ಟಿ ಬಿಟ್ಟು ಅತ್ತೆ ಮಾವನ್ ಪಾರ್ಟಿ ಸೇರ್ಕೊಳ್ತೀಯಾ? ಮೂಸ್ಗಾತಿ ನೀನು" ಅಂತ ಕೇಶವ್ ಅವರು ಮೀನಾಗೆ ತಮಾಷೆಯನ್ನ ಮಾಡ್ತಾರೆ. ಹಾಗೆ ಹಗ್ ಮಾಡ್ಕೊಳ್ತಾರೆ. ಮೀನಾ ಅಡ್ಗೆ ಮನೆಗ್ ಬಂದು ಗಿರ್ಜಾ ಅವ್ರಿಗೆ, "ಅತ್ತೆ, ಮಾವನನ್ನ ಒಪ್ಕೊಂಡಿದ್ದಕ್ಕೆ ಇನ್ಮೇಲೆ ನಾನೇ ಅಡ್ಗೆ ಮಾಡ್ತೀನಿ. ನೀವು ಸುಮ್ನೆ ಇರಿ" ಅಂತ ಹೇಳ್ತಾರೆ. ಆಗ ಗಿರ್ಜಾ, "ಅಮ್ಮ ತಾಯಿ, ದಯವಿಟ್ಟು ಈ ಕೆಲ್ಸ ನೀನ್ ಮಾಡ್ಬೇಡ. ಹೇಗೋ ಮಾವ ಒಪ್ಕೊಂಡಿದ್ದಾರೆ. ನೀನ್ ಸಾಹಸ ಮಾಡಿ ಅದನ್ನ ಕೂಡ ಹಾಳು ಮಾಡ್ಕೋಬೇಡ. ಕೈ ಮುಗಿತೀನಿ" ಅಂತ ಹೇಳ್ತಾರೆ. ಇವರಿಬ್ರ ನಡುವೆ ತಮಾಷೆಯ ಜಗಳ ನಡೀತಾನೆ ಇರುತ್ತೆ. ಕೊನೆಗೆ ಮೀನಾ ಅಡ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಗಿರ್ಜಾ ಮೀನಾ ಹತ್ರ ಅಮ್ಮು ಅಮ್ಮು ಮತ್ತೆ ವಲ್ಲಭನ್ ಬಗ್ಗೆ ದುಃಖವನ್ನ ತೋಡ್ಕೊಳ್ತಾ ಇರ್ತಾರೆ. "ನಿಮ್ ಮಾವ ಆದಷ್ಟು ಬೇಗ ಅವರಿಬ್ಬರ ಜೊತೆನೂ ಕೋಪ-ತಾಪ ಬಿಟ್ಟು ಮಾತಾಡ್ಲಿ. ಅವರಿಬ್ರ ಮಧ್ಯ ಆ ರೀತಿ ಇರೋದು ನೋಡೋಕ್ ಆಗ್ತಿಲ್ಲ" ಅಂತ ಬೇಸರ ಪಡ್ತಾರೆ. ಅಮ್ಮು ಅಲ್ಲಿಗೆ ಬರ್ತಿದ್ದಾಗ ಗಿರ್ಜಾ ಮಾತು ಮುಂದುವರಿಸಿ, "ನಾನ್ ಅಮೂಲ್ಯಂಗೆ ವಲ್ಲಭನ್ ಜೊತೆ ಮದ್ವೆ ಮಾಡಿಸ್ದೇ ಹೋಗಿದ್ರೆ ಅವಳ ಜೀವನ ಸರಿ ಹೋಗ್ತಿರ್ಲಿಲ್ಲ. ಅವಳು ಯಾರ್ ಜೊತೆ
ಓಡಿ ಹೋಗಿದ್ಲು. ಆಮೇಲೆ ಊರವರೆಲ್ಲ ಮಾತಾಡ್ತಿದ್ರು. ನಮ್ಮಣ್ಣ ಅದನ್ನ ಕೇಳೋ ಧೈರ್ಯ ಇರ್ತಿರ್ಲಿಲ್ಲ. ಇದೆಲ್ಲ ಆಗ್ಬೇಕಾಗಿತ್ತೆ ಹೇಳು ಅಂತ ಕಣ್ಣೀರನ್ನ ಹಾಕ್ತಾರೆ. ಅಮ್ಮ ಅವತ್ತು ಕೋಪಕ್ಕೆ ನನ್ನ ಬೈದ್ಲು ಅಂತ ಅನ್ಸುತ್ತೆ ಅಂತ 7 ಜನ ಸಮಾಧಾನನೂ ಪಡ್ಕೊಳ್ತಾರೆ. ಅದನ್ನ ಕೇಳಿ ಅಮ್ಮಗೆ ತುಂಬಾನೇ ಬೇಜಾರಾಗಿ ಕಣ್ಣೀರನ್ನ ಹಾಕ್ತಾರೆ. ಹಾಗೆ ಡೈನಿಂಗ್ ಟೇಬಲ್ ಹತ್ರ ಕೇಶವ್ ಮತ್ತೆ ಪಲ್ಲವ್ ಅವರು ಮಾತಾಡ್ತಿರ್ತಾರೆ. ಎಲ್ರೂ ಖುಷಿಯಾಗಿರೋಣ ಅಂತ ಸುಂದರ ಹೇಳ್ತಾರೆ. ಗಿರಿಜಾ, ಮೀನಾ ಜೊತೆ ಸೇರಿ ಊಟ ಬಡಿಸೋದಕ್ಕೆ ತಯಾರಾಗ್ತಾರೆ. ನಂದಕುಮಾರ್ ಅವರು ಊಟ ಶುರು ಮಾಡಿದಾಗ ಗಿರ್ಜಾಗೆ ಟೆನ್ಷನ್ ಆಗ್ತಿರತ್ತೆ. ರೀ, ಏನಾಯ್ತು? ಉಪ್ಪಿನಾದ್ರೂ ಜಾಸ್ತಿ ಆಯ್ತಾ? ಗಡಿಬಿಡಿಲಿ 2 ಸಲ ಉಪ್ಪು ಹಾಕ್ಬಿಟ್ನೆ ಏನೋ ಅಂತ ಗಿರ್ಜಾ ಹೇಳ್ತಾರೆ. ಅದಕ್ಕೆ ನಂದ ಅವರು, ಗಿರ್ಜಾ, 30 ವರ್ಷದಿಂದ ನೀನ್ ಮಾಡಿರೋ ಅಡ್ಗೆ ತಿಂತಾ ಇದ್ದೀನಿ. ಇದು ನೀನ್ ಮಾಡಿರೋ ಅಡ್ಗೆ ಅಲ್ವೇ ಅಲ್ಲ ಅಂತ ನನಗ್ ಗೊತ್ತು. ಇದು ನೀನ್ ಮಾಡಿದ್ದಲ್ಲ ಅಂತ ಹೇಳಿ ಎಲ್ರಿಗೂ ಶಾಕ್ ಕೊಡ್ತಾರೆ. ಆದ್ರೆ ನಂದ ಅವರು ತಕ್ಷಣ ಸ್ಮೈಲ್ ಕೊಟ್ಟು ನನ್ ಸೊಸೆ ಮಾಡಿರೋ ಅಡ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಇವತ್ತು ಇವಳನ್ನ ಸೊಸೆ ಅಂತ ಒಪ್ಕೊಂಡಿದೀನಿ ಅಂತ ಹೇಳ್ತಾ ಇಲ್ಲ. ಮೀನಾ ನಿಜವಾಗ್ಲೂ ಚೆನ್ನಾಗಿ ಅಡ್ಗೆ ಮಾಡಿದಾಳೆ. ಅವತ್ತು ಸ್ಟೋರಿಗೆ ಬಂದು ಟೊಮೊಟೊ ಚಟ್ನಿ ಬಡಿಸಿದ್ಲಲ್ಲ, ತುಂಬಾ ಇಷ್ಟ ಆಯ್ತು ನನಗೆ ಅಂತ ನಂದಕುಮಾರ್ ಅವರು ಹೇಳ್ತಾರೆ. ಆಗ ಅಮ್ಮು, ಮಾವ ಅವತ್ತೇ ಹೇಳೋಕೇನಾಗಿತ್ತು? ಇವತ್ತಾದ್ರೂ ಹೇಳಿದ್ರಲ್ಲ ಅಂತ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ಅಪ್ಪನ ಮನ್ಸು ಗೆದ್ದಿದ್ದೀರಾ ಅಂದ್ರೆ ಈಗ ಕೈ ರುಚಿಯಿಂದನೂ ಗೆದ್ಬಿಟ್ರಿ ಅಂತ ಮೀನಾಳನ್ನ ಹೊಗಳಿದಾಗ ಮೀನಾ ತಮಾಷೆಗೆ ಕಾಲರ್ ಇಲ್ಲದ ಬ್ಲೌಸ್ ಇರೋದಕ್ಕೆ ಬೇಸರ ಪಟ್ಕೊಳ್ತಾರೆ. ಮತ್ತೆ ಮುಂದಕ್ಕೆ ಕಾಲರ್ ಇರೋ ಬ್ಲೌಸ್ ಹೊಲ್ಸ್ಕೋಬೇಕು ಅಂತಾನೆ ಎಲ್ರೂ ನಗ್ತಾರೆ. ಊಟದ ಟೈಮ್ನಲ್ಲಿ ನಂದ ಅವರು ಗಿರ್ಜಾಗೆ ಅನ್ನ ಬಡ್ಸೋಕೆ ಹೇಳ್ತಾರೆ. ಆದ್ರೆ ಅಮ್ಮು ಸಾಂಬಾರ್ ಇಟ್ಕೊಂಡು ಬರ್ತಾರೆ. ಸೌಟ್ನಿಂದ ಸಾಂಬಾರ್ ಹಾಕೋಕ್ ಹೋದಾಗ ನಂದ ಅವರು ಪ್ಲೇಟನ್ನ ಬೇರೆ ಕಡೆ ಸರಿಸ್ಬಿಡ್ತಾರೆ. ಇದರಿಂದ ಅಮ್ಮಗೆ ತುಂಬಾ ಬೇಜಾರಾಗುತ್ತೆ. ಕಣ್ಣೀರ್ ಹಾಕ್ತಾರೆ. ಒಲ್ಲೆ ಬಂದ್ಗೆ ಅಮ್ಮು ಮೇಲೆ ಕೋಪ ಬಂದು, ಅಮ್ಮು ಕೊಡು, ಹ್ಮ್ ನಾನ್ ಬಡಿಸ್ತೀನಿ ಅಂತ ಅವರು ಇಸ್ಕೋತಾರೆ. ಸಾಂಬಾರ್ ಹಾಕಿ ಕೊಡ್ತಾರೆ. ನಂದ ಅವರು ಖುಷಿಯಿಂದ ಊಟ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನಂದ ಅವರು ಯಾರನ್ನೋ ಹೇ ಮೀನಾ, ಅಮ್ಮನ ಕರಿ ಅಂತ ಕರೀತಾರೆ. ನೆಕ್ಸ್ಟ್ ಸಂಚಿಕೆನಲ್ಲಿ ಅಮ್ಮನೂ ಸಹ ಒಪ್ಕೊಳ್ತಾರ ನಂದ ಅವರು ಅಂತ ನಾವು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್. ಸೀ ಯು.